ಒಂದೇ ಒಂದು ಕೀ ಇದ್ದಿದ್ರೆ ಟೈಟಾನಿಕ್ ಆ ದಿನ ಮುಳುಗದೆ ಇರ್ತಿತ್ತು. ಇದೇ ಆ ಕೀ. ಇದು ನೋಡೋದಕ್ಕೆ ಒಂದು ಆರ್ಡಿನರಿ ಕೀಯಾಗಿ ಕಾಣಿಸ್ಬೋದು, ಆದ್ರೆ ಈ ಚಿಕ್ಕ ಕೀ ಟೈಟಾನಿಕ್ ದುರಂತವನ್ನ ಆಗದೆ ಮಾಡ್ತಿತ್ತು. ಟೈಟಾನಿಕ್ ಹೋಗೋದಕ್ಕೂ ಮುಂಚೆ ಲಾಸ್ಟ್ ಮಿನಿಟ್ ನಲ್ಲಿ ಡೇವಿಡ್ ಬ್ಲೇರ್ ಅನ್ನೋ ಆತನನ್ನ ಶಿಪ್ ಕ್ರೂನಿಂದ ತೆಗೆದು ಆತನ ಪ್ಲೇಸ್ ನಲ್ಲಿ ಚಾರ್ಲಿಸ್ ನನ್ನ ನೇಮಿಸ್ತಾರೆ. ಡೇವಿಡ್ ಬ್ಲೇರ್ ತನ್ನ ಹತ್ತಿರವಿದ್ದ ಬೈನಾಕ್ಯುಲರ್ ರೂಮ್ ಕೀಯನ್ನ ಚಾರ್ಲಿಸ್ಗೆ ಕೊಡೋದು ಮರೆತು ಹೋಗ್ತಾನೆ. ಈ ಬೈನಾಕ್ಯುಲರ್ ಬಾಕ್ಸ್ ಕೀ ಇಲ್ಲದೆ ಇರೋದ್ರಿಂದ ಶಿಪ್ ನ ಅವರ ಕಣ್ಣುಗಳ ಆಧಾರದ ಮೇಲೆ ನಡೆಸ್ತಾ ಇರ್ತಾರೆ. ಇದೇ ಕಾರಣದಿಂದ ದೂರದಲ್ಲಿದ್ದ ಐಸ್ಬರ್ಗ್ ಅವರ ಕಣ್ಣಿಗೆ ಕಾಣಿಸೋದಿಲ್ಲ. ಅದಕ್ಕೆ 1912ರಲ್ಲಿ ಆ ಐಸ್ಬರ್ಗ್ ನ ಡಿ ಹೊಡೆದು ಶಿಪ್ ಮುಳುಗಿ ಹೋಗುತ್ತೆ. ಇದರಲ್ಲಿ 1520 ಮಂದಿ ಸಾವನ್ನಪ್ತಾರೆ. ಆ ದಿನ ಏನಾದ್ರೂ ಬೈನಾಕ್ಯುಲರ್ಸ್ ಇದ್ರೆ ಐಸ್ಬರ್ಗ್ ನ ಮುಂದೆನೆ ಗಮನಿಸಿ ಶಿಪ್ ಅದಕ್ಕೆ ಡಿ ಹೊಡಿದಿರಾ ತಪ್ಪಿಸ್ತಾ ಇದ್ರು. ಮನುಷ್ಯರು ಮಿಸ್ಟೇಕ್ಸ್ ಮಾಡೋದು ಸಹಜ, ಆದ್ರೆ ಒಂದೊಂದು ಸಾರಿ ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಕೂಡ ಭಾರಿ ಮೌಲ್ಯವಂತ ಇರಬೇಕಾಗಿ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ಪ್ರಪಂಚ ಚರಿತ್ರೆಯಲ್ಲೇ ಮೋಸ್ಟ್ ವ್ಯಾಲ್ಯೂಯಬಲ್ ಮಿಸ್ಟೇಕ್ಸ್ ಯಾವ್ಯಾವ ಅನ್ನೋದನ್ನ ನೋಡೋಣ. ನಂಬರ್ 9, ಒಂದು ಚಿಕ್ಕ ಡಿಸಿಷನ್ ಒಬ್ಬ ವ್ಯಕ್ತಿ ಬಿಲಿಯನಿಯರ್ ಆಗೋದನ್ನ ಮಿಸ್ ಮಾಡುತ್ತೆ. ಆಪಲ್ ಕಂಪ್ನಿಯನ್ನ ಸ್ಟೀವ್ ಜಾಬ್ಸ್ ಹಾಗೆ ಸ್ಟೀವ್ ವಾಜ್ನಾಯ್ಕ್ ಅನ್ನೋ ಇಬ್ರು 1976ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇವರಿಬ್ರು ತುಂಬಾ ಯಂಗ್. ಸೊ ಆಗ ಸ್ಟೀವ್ ಜಾಬ್ಸ್ಗೆ 25 ವರ್ಷ, ಸ್ಟೀವ್ ವಾಜ್ನಾಯ್ಕ್ಗೆ 21 ವರ್ಷ. ಸೊ ಬೇರೆ ಯಾರಾದ್ರೂ ದೊಡ್ಡವರ ಸೂಪರ್ವಿಷನ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಇವರಿಬ್ರು ಅಂದ್ಕೊಳ್ತಾರೆ. ಆಗ 42 ವರ್ಷದ ರೊನಾಲ್ಡ್ ವೇನ್ ಅನ್ನೋ ಆತನಿಗೆ 10% ಕಂಪ್ನಿ ಶೇರ್ಸ್ ನ ಕೊಟ್ಟು ಕಂಪ್ನಿ ಪಾರ್ಟ್ನರ್ ಆಗಿ ಮಾಡ್ಕೊಳ್ತಾರೆ. ಫಸ್ಟ್ ಆಪಲ್ ಕಂಪ್ನಿಯ ಲೋಗೋನ ಗೀಚಿದ್ದು ಹಾಗೆ ಆಪಲ್ ಕಂಪ್ನಿಯ ಮ್ಯಾನ್ಯುಯಲ್ ನ ರೆಡಿ ಮಾಡಿದ್ದು ಈ ರೊನಾಲ್ಡ್ ವೇನ್ ಅನ್ನೋ ಆತನೇ. 1976ರಲ್ಲಿ ಆಪಲ್ ಕಂಪ್ನಿಗೆ ಫಸ್ಟ್ ಕಾಂಟ್ರಾಕ್ಟ್ ಬರುತ್ತೆ. ಕಾಂಟ್ರಾಕ್ಟ್ ಏನಂದ್ರೆ ಬೈಕ್ ಶಾಪ್ ಅನ್ನೋ ಕಂಪ್ನಿಗೆ 100 ಕಂಪ್ಯೂಟರ್ಸ್ ನ ಸಪ್ಲೈ ಮಾಡಬೇಕು ಅಂತ. ಈ ಕಾಂಟ್ರಾಕ್ಟ್ ಗೆ ಸ್ಟೀವ್ ಜಾಬ್ಸ್ ಒಪ್ಕೊಂಡ, ಆದ್ರೆ ರೊನಾಲ್ಡ್ ವೇನ್ ಮಾತ್ರ ಒಪ್ಕೊಳ್ಳಿಲ್ಲ. ಏನಕ್ಕಂದ್ರೆ ಈ ಬೈಕ್ ಶಾಪ್ ಕಂಪ್ನಿ ಪಾಸ್ಟ್ ನಲ್ಲಿ ಪ್ರಾಡಕ್ಟ್ ಕೈಗೆ ಸಿಕ್ಕಿದಾಗ ಮನಿ ಕೊಡದೇ ಇರೋ ಕೆಲಸ ಮಾಡ್ತಿತ್ತು. ಸೊ ರೊನಾಲ್ಡ್ ವೇನ್ ಬೈಕ್ ಶಾಪ್ ಕಂಪ್ನಿ ಮೇಲೆ ನಂಬಿಕೆ ಇಲ್ಲದೆ ಈ ಕಾಂಟ್ರಾಕ್ಟ್ ಬೇಡ ಅಂತಾನೆ. ಆದ್ರೆ ಸ್ಟೀವ್ ಜಾಬ್ಸ್ ಅದನ್ನ ಕೇಳಲಿಲ್ಲ. ಆಗ ರೊನಾಲ್ಡ್ ವೇನ್ ಕಂಪ್ನಿಗೆ ನಷ್ಟ ಬಂದ್ರೆ ಅದು ನನ್ನ ತಲೆ ಮೇಲೆ ಕೂಡ ಬರುತ್ತೆ ಅಂತ ತನಗಿದ್ದ 10% ಶೇರ್ ನ 50,000 ರೂಪಾಯಿಗೆ ಸ್ಟೀವ್ ಜಾಬ್ಸ್ಗೆ ಮಾರಿ ಕಂಪ್ನಿಯಿಂದ ಆಚೆ ಬರ್ತಾನೆ. ಅದೇ 10% ಆಪಲ್ ಕಂಪ್ನಿ ಶೇರ್ ವ್ಯಾಲ್ಯೂ ಇವಾಗ $200 ಬಿಲಿಯನ್. ಅವತ್ತಿನ ದಿನ ರೊನಾಲ್ಡ್ ವೇನ್ ತನಗಿದ್ದ 10% ಶೇರ್ ನ ಮಾರದೇ ಇದ್ದಿದ್ರೆ ಈಗ ಆತ ಬಿಲಿಯನಿಯರ್ ಆಗ್ತಿದ್ದ. ಸೊ ಒಂದು ಚಿಕ್ಕ ಡಿಸಿಷನ್ ಆ ಚಾನ್ಸ್ ನ ಆತನಿಗೆ ಮಿಸ್ ಮಾಡುತ್ತೆ. ನಂಬರ್ 8, ಒಂದು ಚಿಕ್ಕ ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ತಪ್ಪಿನಿಂದ 2,000 ಕೋಟಿ ಬೆಲೆ ಬಾಳುವ ಸ್ಯಾಟಲೈಟ್ ಕ್ರಾಶ್ ಆಗುತ್ತೆ. 1998 ಡಿಸೆಂಬರ್ ನಲ್ಲಿ ಮಾರ್ಸ್ ಪ್ಲಾನೆಟ್ ನಲ್ಲಿರುವ ಕ್ಲೈಮೇಟ್ ನ ರಿಸರ್ಚ್ ಮಾಡೋದಕ್ಕೆ ನಾಸಾ ಮಾರ್ಸ್ ಕ್ಲೈಮೇಟ್ ಆರ್ಬಿಟರ್ ಅನ್ನೋ ಸ್ಯಾಟಲೈಟ್ ನ ಆಕಾಶಕ್ಕೆ ಕಳಿಸುತ್ತೆ. ಆ ಸ್ಯಾಟಲೈಟ್ 10 ತಿಂಗಳ ನಂತರ ಅಂದ್ರೆ 1999 ಸೆಪ್ಟೆಂಬರ್ ನಲ್ಲಿ ಮಾರ್ಸ್ ಪ್ಲಾನೆಟ್ ಹತ್ರಕ್ಕೆ ಸೇರ್ಕೊಳ್ಳುತ್ತೆ. ಮಾರ್ಸ್ ಪ್ಲಾನೆಟ್ ಗೆ ಆ ಸ್ಯಾಟಲೈಟ್ ಕೇವಲ 227 ಕಿಲೋಮೀಟರ್ ದೂರದಲ್ಲಿರುತ್ತೆ. ಆಗ ನಾಸಾ ವಿಜ್ಞಾನಿಗಳು ಆ ಮಾರ್ಸ್ ಆರ್ಬಿಟ್ ನ 110 ಕಿಲೋಮೀಟರ್ ರೇಡಿಯಸ್ ಇರೋ ಆರ್ಬಿಟ್ ನಲ್ಲಿ ಇರಿಸಿದ್ರೆ ಆಗ ಕರೆಕ್ಟ್ ಆಗಿರುತ್ತೆ ಅಂತ ಅಂದ್ಕೊಳ್ತಾರೆ. ಸೊ 227 ಕಿಲೋಮೀಟರ್ ರೇಡಿಯಸ್ ನಲ್ಲಿರುವ ಆರ್ಬಿಟ್ ನಿಂದ 110 ಕಿಲೋಮೀಟರ್ ರೇಡಿಯಸ್ ಇರುವ ಆರ್ಬಿಟ್ ಗೆ ಕಳಿಸೋದಕ್ಕೆ ಸ್ಯಾಟಲೈಟ್ ಕ್ಲಸ್ಟರ್ಸ್ ಗೆ ಸ್ವಲ್ಪ ಫೋರ್ಸ್ ನ ಕೊಡಬೇಕು. ಆ ಫೋರ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾಸಾ ಒಂದು ಕಂಪ್ನಿಗೆ ಹೇಳಿರುತ್ತೆ. ಸೊ ಆ ಕಂಪ್ನಿಯವರು ಒಂದು ಸಾಫ್ಟ್ವೇರ್ ಸಹಾಯದಿಂದ ಆ ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಬಂದ ವ್ಯಾಲ್ಯೂ ಅನ್ನ ನಾಸಾಗೆ ಕಳಿಸುತ್ತೆ. ಆಗ ನಾಸಾ ಆ ವ್ಯಾಲ್ಯೂ ಅನ್ನ ಸ್ಯಾಟಲೈಟ್ ಗೆ ಕಳಿಸುತ್ತೆ. ಅವಾಗ ಸ್ಯಾಟಲೈಟ್ ಆ ವ್ಯಾಲ್ಯೂ ಅನ್ನ ತಗೊಂಡ ತಕ್ಷಣ ಆರ್ಬಿಟ್ ಗೆ ಹೋಗದೆ ಮಾರ್ಸ್ ಪ್ಲಾನೆಟ್ ಮೇಲೆ ಕ್ರಾಶ್ ಲ್ಯಾಂಡ್ ಆಗುತ್ತೆ. ಏನಕ್ಕಂದ್ರೆ ನಾಸಾದವರಿಗೆ ಫೋರ್ಸ್ ವ್ಯಾಲ್ಯೂ ನ್ಯೂಟನ್ಸ್ ನಲ್ಲಿ ಬೇಕು, ಆದ್ರೆ ಆ ಕಂಪ್ನಿ ಫೋರ್ಸ್ ವ್ಯಾಲ್ಯೂನ ಪೌಂಡ್ಸ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಟ್ಟಿರುತ್ತೆ. ಇದು ನಾಸಾಗೆ ಗೊತ್ತಿರಲ್ಲ. ಸೊ ಆ ಕಂಪ್ನಿ ಫೋರ್ಸ್ ವ್ಯಾಲ್ಯೂ ಅನ್ನ ನ್ಯೂಟನ್ಸ್ ನಲ್ಲಿ ಕೊಟ್ಟಿದ್ದಾರೆ ಅಂತ ನಾಸಾ ಅನ್ಕೊಳ್ಳುತ್ತೆ. ಸೊ ನಾಸಾ ಆ ವ್ಯಾಲ್ಯೂ ಅನ್ನ ಕ್ರಾಸ್ ಚೆಕ್ ಮಾಡದೆ ಸ್ಯಾಟಲೈಟ್ ಗೆ ಕಳಿಸ್ತಾರೆ. ಸೊ 110 ಕಿಲೋಮೀಟರ್ ರೇಡಿಯಸ್ ನಲ್ಲಿರುವ ಆರ್ಬಿಟ್ ಗೆ ಸ್ಯಾಟಲೈಟ್ ಹೋಗುತ್ತೆ ಅನ್ಕೊಂಡ್ರೆ ಈ ಒಂದು ತಪ್ಪಿನಿಂದ 57 ಕಿಲೋಮೀಟರ್ ರೇಡಿಯಸ್ ಇರುವ ಆರ್ಬಿಟ್ ಗೆ ಸ್ಯಾಟಲೈಟ್ ಹೋಗುತ್ತೆ. ಆದ್ರೆ 80 ಕಿಲೋಮೀಟರ್ ಕಡಿಮೆ ಎತ್ತರದಲ್ಲಿರೋ ಸ್ಯಾಟಲೈಟ್ ಅನ್ನ ಮಾರ್ಸ್ ಗ್ರಾವಿಟಿ ಕೆಳಗೆ ಎಳೆದುಕೊಂಡ್ಬಿಡುತ್ತೆ. ಆ ವಿಧವಾಗಿ ಮಾರ್ಸ್ ಕ್ಲೈಮೇಟ್ ಆರ್ಬಿಟರ್ ಕ್ರಾಶ್ ಲ್ಯಾಂಡ್ ಆಗುತ್ತೆ. ಸೊ ಕೇವಲ ಯೂನಿಟ್ ಕನ್ವರ್ಷನ್ ನಿಂದ ನಾಸಾದವರು 2,000 ಕೋಟಿ ನಷ್ಟ ಹೋಗ್ತಾರೆ. ಇದಾದ ಟೈಮ್ ನಲ್ಲೇ ನಾಸಾದವರು ಒಂದು ಸ್ಟೇಟ್ಮೆಂಟ್ ನ ಕೂಡ ರಿಲೀಸ್ ಮಾಡ್ತಾರೆ. ಅದೇನಂದ್ರೆ ಮನುಷ್ಯರು ತಪ್ಪು ಮಾಡೋದು ಸಹಜ, ಆದ್ರೆ ಈ ಒಂದು ತಪ್ಪು ನಮಗೆ 2,000 ಕೋಟಿ ನಷ್ಟವನ್ನು ಮಾಡಿದೆ ಅಂತ ಹೇಳುತ್ತೆ. ನಂಬರ್ 7, ಒಂದು ದೊಡ್ಡ ದೇಶವನ್ನ ಅತಿ ಕಡಿಮೆ ಬೆಲೆಗೆ ಮಾರೋದ್ರಿಂದ ರಷ್ಯಾ ಎಷ್ಟೋ ನ್ಯಾಚುರಲ್ ರಿಸೋರ್ಸಸ್ ನ ಕಳೆದುಕೊಳ್ಳುತ್ತೆ. 17ನೇ ಶತಮಾನದಲ್ಲಿ ಅಲಾಸ್ಕಾ ಅನ್ನೋ ಲ್ಯಾಂಡ್ ಅನ್ನ ರಷ್ಯಾ ಡಿಸ್ಕವರ್ ಮಾಡುತ್ತೆ. ಇದನ್ನ ರಷ್ಯಾ ಡಿಸ್ಕವರ್ ಮಾಡಿರೋದ್ರಿಂದ ನೆಕ್ಸ್ಟ್ 126 ಇಯರ್ಸ್ ಈ ಅಲಾಸ್ಕಾ ಲ್ಯಾಂಡ್ ರಷ್ಯಾಗೆ ಸೇರಿರುತ್ತೆ. ಆದ್ರೆ 1867ರಲ್ಲಿ ರಷ್ಯಾ ಈ ಅಲಾಸ್ಕಾ ಲ್ಯಾಂಡ್ ಅನ್ನ 50 ಕೋಟಿ ರೂಪಾಯಿಗಳಿಗೆ ಅಮೆರಿಕಾಗೆ ಮಾರ್ಬಿಡುತ್ತೆ. ಅದಾದ ನಂತರ ಅಲಾಸ್ಕಾದಲ್ಲಿ ಕೆಲವು ಲಕ್ಷ ಕೋಟಿ ಬೆಲೆ ಬಾಳುವ ಆಯಿಲ್ ರಿಸರ್ವ್ಸ್ ಹಾಗೆ ಗೋಲ್ಡ್ ರಿಸರ್ವ್ಸ್ ಕಾಣಿಸುತ್ತೆ. ಸೊ ಈ ವಿಧವಾಗಿ ರಷ್ಯಾ ಎಷ್ಟೋ ಲಕ್ಷ ಕೋಟಿಗಳ ಬೆಲೆ ಬಾಳುವ ನ್ಯಾಚುರಲ್ ರಿಸೋರ್ಸ್ ನ ಕಳೆದುಕೊಳ್ಳುತ್ತೆ. 1867ರಲ್ಲಿ ರಷ್ಯಾ ಈ ಲ್ಯಾಂಡ್ ನ ಮಾರೋದಕ್ಕೂ ಒಂದು ದೊಡ್ಡ ರೀಸನ್ ಇದೆ. ಆಗಿನ ಕಾಲದಲ್ಲಿ ಯುನೈಟೆಡ್ ಕಿಂಗ್ಡಮ್ ಆಗಿ ರಷ್ಯಾಗೆ ತುಂಬಾ ಜಗಳವಿತ್ತು. ಹಾಗೇನೆ ಆ ಒಂದು ಟೈಮ್ ನಲ್ಲಿ ರಷ್ಯಾ ಮತ್ತು ಯುನೈಟೆಡ್ ಕಿಂಗ್ಡಮ್ ಗೆ ಆಗಾಗ ವಾರ್ ಕೂಡ ನಡೀತಿತ್ತು. ರಷ್ಯಾ ಸುತ್ತಮುತ್ತಲು UK ಪರಿಪಾಲಿಸೋ ಕಂಟ್ರೀಸ್ ಮಾತ್ರನೇ ಇರ್ತವೆ. ಸೊ ರಷ್ಯಾದಿಂದ ಅಲಾಸ್ಕಾವನ್ನ ಪರಿಪಾಲಿಸೋದು ತುಂಬಾ ಕಷ್ಟವಾಗಿತ್ತು. ಅದು ಅಲ್ಲದೆ ಅಲಾಸ್ಕಾದಲ್ಲಿ ಕಂಪ್ಲೀಟ್ ಆಗಿ ಐಸ್ ನಲ್ಲಿ ಮುಂಚಿದ ಲ್ಯಾಂಡ್ ಇದ್ದು ಸ್ವಲ್ಪ ಪರ್ಸೆಂಟೇಜ್ ಮಾತ್ರನೇ ಅಗ್ರಿಕಲ್ಚರ್ ಲ್ಯಾಂಡ್ ಇರ್ತಿತ್ತು. ಸೊ ಈ ಒಂದು ಕಾರಣದಿಂದ ಅಲಾಸ್ಕಾ ಲ್ಯಾಂಡ್ ಅನ್ನ ರಷ್ಯಾ ಒಂದು ಯೂಸ್ಲೆಸ್ ಲ್ಯಾಂಡ್ ಆಗಿ ಭಾವಿಸಿರುತ್ತೆ. ಒಂದು ವೇಳೆ ಯುನೈಟೆಡ್ ಕಿಂಗ್ಡಮ್ ಈ ಅಲಾಸ್ಕಾ ಲ್ಯಾಂಡ್ ಅನ್ನ ಆಕ್ರಮಿಸಿದ್ರೆ ಇದು ವೇಸ್ಟ್ ಆಗಿ ಹೋಗುತ್ತೆ, ಆದ್ರೆ ಅಮೆರಿಕಾಗ್ ಮಾರಿದ್ರೆ ಅಟ್ಲೀಸ್ಟ್ ನಮ್ಗೆ ಮನಿ ಆದ್ರೂ ಬರುತ್ತೆ ಅಂತ ಅಂದ್ಕೊಳ್ಳುತ್ತೆ. ಸೊ ಆ ಟೈಮ್ ನಲ್ಲಿ ರಷ್ಯಾಗಿದ್ದ ಒಂದೇ ಒಂದು ಆಪ್ಷನ್ ಅಲಾಸ್ಕಾವನ್ನ ಅಮೆರಿಕಾಗ್ ಮಾರೋದು. ಒಂದು ವೇಳೆ ರಷ್ಯಾ
1867ರಲ್ಲಿ ಈ ಆಯಿಲ್ ರಿಸರ್ವ್ ನ ಕಂಡು ಹಿಡಿದಿದ್ರು ಸಹ ಯೂಸ್ ಇರ್ತಿರ್ಲಿಲ್ಲ. ಏನಕ್ಕಂದ್ರೆ ಆ ಟೈಮ್ ನಲ್ಲಿ ಆಯಿಲ್ ಅನ್ನ ಕೇವಲ ಕಿರೋಸಿನ್ ಸ್ಟವ್ ಮಾತ್ರ ಯೂಸ್ ಮಾಡ್ತಿದ್ರು. ನಂಬರ್ 6, ಬಿಟ್ಕಾಯಿನ್ ಪ್ರೈಸಸ್ ಇನ್ಕ್ರೀಸ್ ಆದಾಗ ಇನ್ವೆಸ್ಟರ್ಸ್ ಎಲ್ಲ ತುಂಬಾನೇ ಸಂತೋಷ ಪಡ್ತಾರೆ, ಆದ್ರೆ ಒಬ್ಬ ಮಾತ್ರ ತುಂಬಾ ದುಃಖ ಪಡ್ತಾನೆ. 2009ರಲ್ಲಿ ಯುಕೆಗೆ ಸೇರಿದ ಜೇಮ್ಸ್ ಓವೆಲ್ಸ್ ಅನ್ನೋ ಆತ 6000 ಮೌಲ್ಯದ 7500 ಬಿಟ್ಕಾಯಿನ್ ಅನ್ನ ತನ್ನ ಡೆಲ್ ಲ್ಯಾಪ್ಟಾಪ್ ನಿಂದ ಮೈನಿಂಗ್ ಮಾಡ್ತಾನೆ. ಅನಂತರ ಮೈನಿಂಗ್ ಸ್ಟಾಪ್ ಮಾಡಿ ಆ ಒಂದು ಲ್ಯಾಪ್ಟಾಪ್ ಅನ್ನ ಡಿಸ್ಅಸೆಂಬಲ್ ಮಾಡಿ ಆ ಹಾರ್ಡ್ ಡ್ರೈವ್ ನ ತನ್ನ ಮನೆಯಲ್ಲಿ ಇಟ್ಕೊಳ್ತಾನೆ. ಆದ್ರೆ ಕೆಲವು ದಿನಗಳ ನಂತರ ಆ ಹಾರ್ಡ್ ಡ್ರೈವ್ ನ ಬೈ ಮಿಸ್ಟೇಕ್ ಆಗಿ ಡಸ್ಟ್ಬಿನ್ ನಲ್ಲಿ ಹಾಕಿರ್ತಾನೆ. ಇದಾದ ನಂತರ 2017ರಲ್ಲಿ ಒಂದು ಬಿಟ್ಕಾಯಿನ್ ವ್ಯಾಲ್ಯೂ 10 ಲಕ್ಷ ರೂಪಾಯಿ ಇರೋದನ್ನ ನೋಡಿ ಆಶ್ಚರ್ಯವಾಗ್ತಾನೆ. ಹಾಗೇನೆ ತನ್ನ ಹತ್ತಿರವಿದ್ದ ಹಾರ್ಡ್ ಡ್ರೈವ್ ಗೋಸ್ಕರ ತುಂಬಾನೇ ಹುಡುಕ್ತಾನೆ. ಆದ್ರೆ ಒಂದು ಸಾರಿ ಡಸ್ಟ್ಬಿನ್ ನಲ್ಲಿ ಹಾಕಿದ್ರೆ ಅದು ತಿರುಗಿ ಹಿಂದೆ ಬರಲ್ವಲ್ಲ. ಅದೇ 7500 ಬಿಟ್ಕಾಯಿನ್ ಈಗ ಆತನ ಹತ್ರ ಇದ್ದಿದ್ರೆ 750 ಕೋಟಿ ರೂಪಾಯಿಗಳು ಆತನ ಸ್ವಂತ ಆಗ್ತಿತ್ತು. ಸೊ ಆ ಒಂದು ಅದೃಷ್ಟ ಆತನಿಗೆ ಬರ್ದಿರ್ಲಿಲ್ಲ. ಈ ಬಿಟ್ಕಾಯಿನ್ ಇನ್ವೆಂಟ್ ಮಾಡಿದಾಗಿನಿಂದ 3 ಲಕ್ಷ ಬಿಟ್ಕಾಯಿನ್ಸ್ ಹೀಗೆ ವೇಸ್ಟ್ ಆಗೋಗಿದ್ದಾವೆ. ನಂಬರ್ 5, 1994ರಲ್ಲಿ ಕೊರಿಯಾ ದೇಶದಲ್ಲಿ ಹಾನ್ಸ್ ಅನ್ನೋ ನದಿ ಮೇಲೆ ಕಟ್ಟಿರೋ ಬ್ರಿಡ್ಜ್ ಕುಸಿದು ಹೋಗುತ್ತೆ. ಈ ಒಂದು ಘಟನೆಯಲ್ಲಿ 32 ಮಂದಿ ಸಾವನ್ನಪ್ಪಿರ್ತಾರೆ. ಈ ಬ್ರಿಡ್ಜ್ ಮೇಲೆ 36 ಟನ್ ಇರೋ ವೆಹಿಕಲ್ ಮಾತ್ರನೇ ಹೋಗೋ ಹಾಗೆ ಬ್ರಿಡ್ಜ್ ನ ಡಿಸೈನ್ ಮಾಡಿರ್ತಾರೆ. ಆದ್ರೆ ಆ ದಿನ 48 ಟನ್ ವೆಯ್ಟ್ ಇರೋ ವೆಹಿಕಲ್ಸ್ ಹೋಗೋದ್ರಿಂದ ಬ್ರಿಡ್ಜ್ ನಲ್ಲಿ ಕೆಲವು ಭಾಗ ಕುಸಿದು ನೀರಲ್ಲಿ ಬೀಳುತ್ತೆ. ಆದ್ರೆ ಗೌರ್ಮೆಂಟ್ ಆ ಸ್ವಲ್ಪ ಭಾಗವನ್ನು ಮಾತ್ರ ರಿಪೇರ್ ಮಾಡಲಿಲ್ಲ. ಅದರ ಬದಲಾಗಿ ಡ್ಯಾಮೇಜ್ ಆದ ಕಂಪ್ಲೀಟ್ ಬ್ರಿಡ್ಜ್ ನ ಡೆಮಾಲಿಷ್ ಮಾಡಿ ಆ ಪ್ಲೇಸ್ ನಲ್ಲಿ ಜಾಸ್ತಿ ಕೆಪಾಸಿಟಿ ಇರೋ ಬ್ರಿಡ್ಜ್ ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಈ ಒಂದು ಬ್ರಿಡ್ಜ್ ನ 1997ರಲ್ಲಿ ಓಪನ್ ಮಾಡ್ತಾರೆ. ನಂಬರ್ 4, ಒಂದೇ ಒಂದು ಚಿಕ್ಕ ಟೈಪಿಂಗ್ ಏರರ್ ಕಂಪ್ನಿಗೆ 1500 ಕೋಟಿ ರೂಪಾಯಿಗಳ ನಷ್ಟವನ್ನು ಮಾಡುತ್ತೆ. 2005ರಲ್ಲಿ ಜಪಾನ್ಗೆ ಸೇರಿದ ಜೇಕಮ್ ಅನ್ನೋ ಕಂಪ್ನಿ ತನ್ನ ಕಂಪ್ನಿ ಶೇರ್ಸ್ ನ ಮಾರೋದಕ್ಕೆ ಇಡಬೇಕು ಅಂತ ಅಂದ್ಕೊಳ್ಳುತ್ತೆ. ಒಂದೊಂದು ಶೇರ್ ನ 6,10,000 ಯೆನ್ಗೆ ಮಾರಾಟ ಮಾಡಬೇಕು ಅಂತ ಅನ್ಕೊಳ್ಳುತ್ತೆ. ಆ ಮಾರೋ ಕೆಲಸವನ್ನ ಮಿಜುಹೋ ಸೆಕ್ಯೂರಿಟೀಸ್ ಅನ್ನೋ ಕಂಪ್ನಿಗೆ ಒಪ್ಪಿಸುತ್ತೆ. ಈ ಮಿಜುಹೋ ಕಂಪ್ನಿ ಟೋಕಿಯೋ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಸೆಲ್ ಆರ್ಡರ್ ನ ಬಿಡ್ ಮಾಡುತ್ತೆ. ಆದ್ರೆ ಮಿಜುಹೋ ಕಂಪ್ನಿ ಒಂದು ಶೇರ್ ವ್ಯಾಲ್ಯೂ ಅನ್ನ 6,10,000 ಯೆನ್ಗೆ ಬದಲಾಗಿ 6,10,000 ಶೇರ್ಸ್ ನ 1 ಯೆನ್ಗೆ ಬಿಡ್ ಮಾಡುತ್ತೆ. ಸೊ ಒಂದು ಚಿಕ್ಕ ಟೈಪಿಂಗ್ ಎರರ್ ನಿಂದ ಈ ವಿಧವಾಗಿರುತ್ತೆ. ಈ ಒಂದು ಕಾರಣದಿಂದ ಮಿಜುಹೋ ಕಂಪ್ನಿ ಜೇಕಾಮ್ ಕಂಪ್ನಿಗೆ 1500 ಕೋಟಿ ರೂಪಾಯಿಗಳನ್ನ ನಷ್ಟ ಪರಿಹಾರವಾಗಿ ಕೊಡಬೇಕಾಗಿ ಬರುತ್ತೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರೋರಿಗೆ ಈ ವಿಷಯ ಈಸಿಯಾಗಿ ಅರ್ಥ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಚರಿತ್ರೆಯಲ್ಲಿ ಇಂಥ ತಪ್ಪುಗಳು ತುಂಬಾನೇ ನಡೆದಿದ್ದಾವೆ, ಆದ್ರೆ ಇಷ್ಟು ದೊಡ್ಡ ಮೊತ್ತದಲ್ಲಿ ತಪ್ಪು ನಡೆದಿರೋದು ಅದೇ ಮೊದಲ ಸಲ. ನಂಬರ್ 3, 2010ರಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಒಬ್ಬ ಆಕೆ ಲಾಟ್ರಿ ಟಿಕೆಟ್ ಅನ್ನ ತಗೊಳ್ತಾಳೆ. ಆ ಲಾಟ್ರಿ ನಂಬರ್ ಅನ್ನ ಒಂದು ನೋಟ್ ಪ್ಯಾಡ್ ನಲ್ಲಿ ಬರೆದು ಆ ಲಾಟ್ರಿ ಟಿಕೆಟ್ ಅನ್ನ ಕೇರ್ಫುಲ್ ಆಗಿ ಇಡು ಅಂತ ತನ್ನ ಗಂಡನಿಗೆ ಕೊಡ್ತಾಳೆ. ಒಂದು ವಾರದ ನಂತರ ಲಾಟ್ರಿ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಆಗ ಆಕೆ ತನ್ನ ಲಾಟ್ರಿ ಟಿಕೆಟ್ ನಂಬರ್ ಅನ್ನ ಚೆಕ್ ಮಾಡ್ಕೊಳ್ತಾಳೆ. ಸೊ ಆಗ ಲಾಟ್ರಿ ವಿನ್ನರ್ ಆಕೆನೆ. ಸೊ ಲಾಟ್ರಿಯನ್ನ ಕ್ಲೈಮ್ ಮಾಡ್ಕೊಬೇಕು ಅಂತ ತನ್ನ ಗಂಡನ ಹತ್ರ ಹೋಗಿ ಟಿಕೆಟ್ ಕೊಡು ಅಂತಾಳೆ. ಆದ್ರೆ ಆತ ಆ ಒಂದು ಟಿಕೆಟ್ ಅನ್ನ ಕೇರ್ಲೆಸ್ ಆಗಿ ಎಲ್ಲೋ ಹಾಕಿರ್ತಾನೆ. ಸೊ ಆ ಟಿಕೆಟ್ ಮಿಸ್ ಆಗಿದ್ರಿಂದ ಆಕೆ 1000 ಕೋಟಿ ಮೌಲ್ಯದ ಲಾಟ್ರಿಯನ್ನ ಕಳೆದುಕೊಳ್ತಾಳೆ. ನಂಬರ್ 2, 2002 ಫೆಬ್ರವರಿ 1ರಂದು 7 ಜನ ಅಸ್ಟ್ರೋನಾಟ್ಸ್ 16 ದಿನಗಳ ಸ್ಪೇಸ್ ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಸ್ಪೇಸ್ ಶಟಲ್ ಕೊಲಂಬಿಯಾ ಅನ್ನೋ ವೆಹಿಕಲ್ ನಲ್ಲಿ ಅರ್ಥಿಗೆ ತಿರುಗಿ ಬರ್ತಿರ್ತಾರೆ. ಆದ್ರೆ ಆ ವೆಹಿಕಲ್ ಗಾಳಿಯಲ್ಲೇ ಎಕ್ಸ್ಪ್ಲೋಡ್ ಆಗುತ್ತೆ. ಇದರಿಂದ ಅದರಲ್ಲಿದ್ದ 7 ಜನ ಅಸ್ಟ್ರೋನಾಟ್ಸ್ ಮರಣ ಹೊಂದ್ತಾರೆ. ಅದು ಎಕ್ಸ್ಪ್ಲೋಡ್ ಆಗೋದಕ್ಕೆ ಕಾರಣ ಕೇವಲ ಒಂದೇ ಒಂದು ಫೋಮ್ ಇನ್ಸುಲೇಷನ್. ಅವರು ಹಾಗೆ ಮರಣ ಹೊಂದಬೇಕು ಅಂತ 16 ದಿನಗಳ ಮುಂಚೆನೆ ಡಿಸೈಡ್ ಆಗಿತ್ತು ಅನ್ಸುತ್ತೆ. ಯಾಕಂದ್ರೆ ಆ ಸ್ಪೇಸ್ ಶಟಲ್ ಲಾಂಚಿಂಗ್ ಸ್ಟೇಷನ್ ಇಂದ ಲಿಫ್ಟ್ ಆದಾಗ ಫ್ಯೂಲ್ ಟ್ಯಾಂಕ್ ಹತ್ರ ಬ್ರೀಫ್ ಕೇಸ್ ಸೈಜ್ ನಲ್ಲಿರೋ ಫೋಮ್ ಇನ್ಸುಲೇಷನ್ ವೆಹಿಕಲ್ ನ ರೆಕ್ಕೆಗೆ ತಗಲುತ್ತೆ. ಅದರಿಂದ ವೆಹಿಕಲ್ ವಿಂಗ್ ಗೆ ಡ್ಯಾಮೇಜ್ ಆಗಿರುತ್ತೆ. ಆದ್ರೆ ಮೇಲೆ ಹೋಗ್ಬೇಕಾದ್ರೆ ಅದು ಏನೂ ಆಗ್ಲಿಲ್ಲ. ಕೆಳಗೆ ತಿರುಗಿ ಬರಬೇಕಾದ್ರೆ ಮಾತ್ರ ಫ್ರಿಕ್ಷನ್ ಜಾಸ್ತಿ ಆಗಿರೋದ್ರಿಂದ ಡ್ಯಾಮೇಜ್ ಆದ ವಿಂಗ್ ನಿಂದ ವೆಹಿಕಲ್ ಒಳಕ್ಕೆ ಗಾಳಿ ಹೋಗುತ್ತೆ. ಈ ಒಂದು ಕಾರಣದಿಂದ ವೆಹಿಕಲ್ ಎಕ್ಸ್ಪ್ಲೋಡ್ ಆಗಿ ಅದರಲ್ಲಿರೋರೆಲ್ಲರೂ ಸಾವನ್ನಪ್ತಾರೆ. ಆ ಪಾರ್ಟ್ಸ್ ಎಲ್ಲ ಟೆಕ್ಸಾಸ್ ಸಿಟಿಯಲ್ಲಿ ಕೆಲವು ಭಾಗದಲ್ಲೆಲ್ಲ ಬಿದ್ದಿರುತ್ತೆ. ಆ ಪಾರ್ಟ್ಸ್ ನ ಹುಡುಕಿ ತರೋದಕ್ಕೆ ನಾಸಾಗೆ 10 ದಿನಗಳು ಬೇಕಾಗುತ್ತೆ. ಆದ್ರೂ ಸಹ 40% ಪಾರ್ಟ್ಸ್ ನ ಮಾತ್ರ ರಿಕವರ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ವೆಹಿಕಲ್ ವಿಂಗ್ ಗೆ ಡ್ಯಾಮೇಜ್ ಆಗಿದೆ ಅಂತ ನಾಸಾದವ್ರಿಗೆ ಮೊದಲೇ ಗೊತ್ತು. ಆದ್ರೆ ಡ್ಯಾಮೇಜ್ ಆದ ವಿಷಯವನ್ನ ಆಸ್ಟ್ರೋನಾಟ್ಸ್ ಗೆ ಹೇಳಿದ್ರು ಯೂಸ್ ಇರಲ್ಲ. ಯಾಕಂದ್ರೆ ಡ್ಯಾಮೇಜ್ ಆದ ವಿಂಗ್ ಅನ್ನ ಆಕಾಶದಲ್ಲಿ ಸರಿ ಮಾಡಕ್ಕಾಗಲ್ಲ. ಸೊ ಅವರು ತಿರುಗಿ ಬರೋವಾಗ ಸಾವನ್ನಪ್ಪಿದ್ರೆ ಪೀಸ್ಫುಲ್ ಆಗಿ ಸಾವನ್ನಪ್ತಾರೆ ಅಂತ ನಾಸಾ ಅಂದ್ಕೊಳ್ಳುತ್ತೆ. ಈ ಒಂದು ಕಾರಣದಿಂದ ವೆಹಿಕಲ್ ರಿಟರ್ನ್ ಬರಬೇಕಾದ್ರೆ ಆಸ್ಟ್ರೋನಾಟ್ಸ್ ಸಾಯ್ತಾರೆ ಅಂತ ಗೊತ್ತಿದ್ರು ಅವ್ರ ಕೈಯಲ್ಲಿ ಏನು ಮಾಡೋಕ್ಕಾಗಲಿಲ್ಲ. ನಂಬರ್ 1, ಯಾಹೂ. 1994ರಲ್ಲಿ ಇಬ್ರು ಸ್ಟೂಡೆಂಟ್ಸ್ ಯಾಹೂ ಅನ್ನೋ ಸರ್ಚ್ ಇಂಜಿನ್ ನ ಡೆವಲಪ್ ಮಾಡ್ತಾರೆ. ಆ ಟೈಮ್ ನಲ್ಲಿ ಇನ್ನೂ ಗೂಗಲ್ ಕಂಪ್ನಿ ಇರಲಿಲ್ಲ. 1998ಗೆ ಬರೋಷ್ಟರಲ್ಲಿ ಯಾಹೂ ಇಂಟರ್ನೆಟ್ ನ ರೂಲ್ ಮಾಡ್ತಿರುತ್ತೆ. ಅದೇ ವರ್ಷ ಇಬ್ರು ವ್ಯಕ್ತಿಗಳು ಗೂಗಲ್ ಅನ್ನ ಡೆವಲಪ್ ಮಾಡ್ತಾರೆ. ಸೊ ಇವರಿಬ್ಬರಿಗೂ ಸ್ಟಡೀಸ್ ಅಂದ್ರೆ ತುಂಬಾ ಇಂಟ್ರೆಸ್ಟ್. ಅದರಿಂದ ಈ ಸಾಫ್ಟ್ವೇರ್ ನ ಯಾವ್ದಾದ್ರು ಒಂದು ಕಂಪ್ನಿಗೆ ಸೇಲ್ ಮಾಡಿ ಬಂದ ಮನೆಯಲ್ಲಿ ಹೈಯರ್ ಸ್ಟಡೀಸ್ ನ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಈ ಗೂಗಲ್ ಅನ್ನ $1 ಮಿಲಿಯನ್ ಮಾರೋದಕ್ಕೆ ಯಾಹೂ ಹತ್ರ ಇವರಿಬ್ರು ಹೋಗ್ತಾರೆ. ಆದ್ರೆ ಇದನ್ನ ಕೊಳ್ಳೋದಕ್ಕೆ ಯಾಹೂ ಇಂಟ್ರೆಸ್ಟ್ ನೋಡ್ಸೋದಿಲ್ಲ. ಸೊ ಆ ನಂತರದ ಕಾಲದಲ್ಲಿ ಯಾಹೂ ದೊಡ್ಡದಾಗಿ ಬೆಳೆಯಕ್ಕಾಗಲ್ಲ. ಗೂಗಲ್ ಒಳ್ಳೆ ಸರ್ಚ್ ರಿಸಲ್ಟ್ ನ ಕೊಡೋದ್ರಿಂದ ಎಲ್ಲರೂ ಗೂಗಲ್ ಅನ್ನೇ ಯೂಸ್ ಮಾಡಕ್ಕೆ ಶುರು ಮಾಡ್ತಾರೆ. 2017ರಲ್ಲಿ ಗೂಗಲ್ ನ ವ್ಯಾಲ್ಯೂ $500 ಬಿಲಿಯನ್ ಇದ್ರೆ ಯಾಹೂ ಅನ್ನ $4.1 ಬಿಲಿಯನ್ ಗೆ ವೆರಿಜನ್ ಅನ್ನೋ ಕಂಪ್ನಿ ಕೊಂಡ್ಕೊಳ್ಳುತ್ತೆ. ಸೊ 1998ರಲ್ಲಿ ಗೂಗಲ್ ಅನ್ನ ಯಾಹೂ ಕೊಂಡ್ಕೊಂಡಿದ್ರೆ ಇವಾಗ ಗೂಗಲ್ ಪ್ಲೇಸ್ ನಲ್ಲಿ ಯಾಹೂನೇ ಇರ್ತಿತ್ತು. ಆಕ್ಚುಲಿ ಹೇಳ್ಬೇಕಂದ್ರೆ 2008ರಲ್ಲಿ ಯಾಹೂ ಅನ್ನ ಮೈಕ್ರೋಸಾಫ್ಟ್ ಕಂಪ್ನಿ $44 ಬಿಲಿಯನ್ ಗೆ ಕೊಂಡ್ಕೊಬೇಕು ಅಂತ ಅಂದ್ಕೊಳ್ಳುತ್ತೆ. ಆದ್ರೆ ಆ ಒಂದು ಆಫರ್ ಅನ್ನ ಯಾಹೂ ರಿಜೆಕ್ಟ್ ಮಾಡುತ್ತೆ. ಸೊ 2017ರಲ್ಲಿ ಕೇವಲ $4 ಬಿಲಿಯನ್ ಮಾತ್ರ ಯಾಹೂ ಸೇಲ್ ಆಗುತ್ತೆ.
ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಿಂದ ನಾವು ತಿಳ್ಕೊಳೋದೇನೆಂದರೆ ನಮ್ಮ ಲೈಫ್ನಲ್ಲಿ ಮಾಡೋ ಚಿಕ್ಕ ಚಿಕ್ಕ ತಪ್ಪುಗಳು ನಮ್ಮ ಪತನಕ್ಕೆ ಕಾರಣವಾಗ್ಬೋದು. ಸೊ ಯಾವುದಾದ್ರೂ ಡಿಸಿಷನ್ ತಗೊಳ್ಳೋ ಮುಂಚೆ 10 ಬಾರಿ ಯೋಚನೆ ಮಾಡಿ ಒಳ್ಳೆ ಡಿಸಿಷನ್ನ ತೊಗೊಬೇಕು. ಒಂದು ಒಳ್ಳೆ ಡಿಸಿಷನ್ ನಮ್ಮ ಲೈಫ್ನೇ ಚೇಂಜ್ ಮಾಡ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ನಿಮಗೆ ಏನು ಅನ್ನಿಸ್ತಿದೆ ಅನ್ನೋದನ್ನು ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.